ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸುಸಿಯ ಶನಿವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಈ ಒಂದು ಎಪಿಸೋಡ್ನಲ್ಲಿ ವಿದ್ಯಾ ಎಕ್ಸಾಮ್ ಬರೆಯೋಕ್ಕೆ ಹೋಗೋಕ್ಕಾಗಲ್ವಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಆವಾಗ ಅವ್ರ ಮನೆಗೆ ಶಿವರಾಮೇಗೌಡರು ಸ್ನೇಹಿತರಾದಂಥ ಪಕ್ಷದ ಮುಖಂಡರಾಗಿರೋರು ಬಂದಿರ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ನೀನೇನು ಚಿಂತೆ ಮಾಡಬೇಡಮ್ಮ ವಿದ್ಯಾ, ನಿನ್ನನ್ನು ಎಕ್ಸಾಮ್ ಕರ್ಕೊಂಡೋಗೋ ಜವಾಬ್ದಾರಿ ನಿಮ್ಮ ಮಾವಂದು ನಿನ್ನ ಗಂಡಂದು, ಅವ್ರು ಎಕ್ಸಾಮ್ ಬರೆಸ್ತಾರೆ, ನೀನು ಯಾವುದಕ್ಕೂ ಚಿಂತೆ ಮಾಡಬೇಡಮ್ಮ ಅಂತ ಹೇಳಿಬಿಟ್ಟು, ಏನು ಗೌಡ್ರೆ ಏನು ಹೇಳ್ತೀರಾ ಅಂತ ಶಿವರಾಮೇಗೌಡ್ರನ್ನ ಕೇಳ್ತಾರೆ. ಆವಾಗ ಶಿವರಾಮೇಗೌಡರಿದ್ದರು, ನೀವು ಹೇಳಿದ್ಮೇಲೆ ಇನ್ನೇನಿದ್ದದು ನಾಯಕರೇ, ಮಾಡಿದ್ರೆ ಆಯಿತು ಬಿಡು, ಬೇರೆಯವ್ರಿಗೆ ಸ್ಫೂರ್ತಿ ಆದಂಗೆ ಆಗುತ್ತೆ, ಮಾಡಿದ್ರೆ ಆಯಿತು ಬಿಡಿ ನಾಯಕರೇ ಅಂತ ಹೇಳ್ತಾರೆ. ತದಾದ ನಂತರ ಆ ಪಕ್ಷದ ಮುಖಂಡರು ಭದ್ರನ್ನ ಕೇಳ್ತಾ ಇದ್ದಾರೆ, ಏನಪ್ಪ ಯುವ ನಾಯಕ ನೀನೇನು ಹೇಳ್ತೀಯ ಇದಕ್ಕೆ, ಹೆಂಡತಿ ಕರ್ಕೊಂಡೋಗಿ ಎಕ್ಸಾಮ್ ಬರ್ಸೋದಕ್ಕೆ ಅಂತ ಹೇಳ್ತಾರೆ. ಆಗ ಭದ್ರ ಕೂಡ, ಅಪ್ಪಯ್ಯ ಹೇಳಿದ್ಮೇಲೆ ನಂದೇನಿದೆ ನಾಯಕರೇ, ಕರ್ಕೊಂಡೋಗಿ ಬರ್ಸಿದ್ರೆ ಆಯಿತು ಬಿಡಿ ಅಂತ ಹೇಳ್ತಾರೆ. ಆವಾಗ ನಾಯಕರಿದ್ದವರು, ಶಾನೆ ಖುಷಿ ಆಯ್ತು ನಿಮ್ಮಿಬ್ಬರು ಮಾತು ಕೇಳಿ, ವಿದ್ಯಾ ನೀನು ಇನ್ಮೇಲೆ ಚಿಂತೆ ಮಾಡಬೇಡ ಕಣಮ್ಮ, ಇವರಿಬ್ಬರು ಕರ್ಕೊಂಡೋಗಿ ನಿನಗೆ ಪರೀಕ್ಷೆ ಬರೆಸ್ತಾರೆ, ಅದ್ರ ಜೊತೆಗೆ ನೀನು ಆರೋಗ್ಯನ ಕಾಪಾಡ್ಕೋಬೇಕು ಇಂಥ ಸಮಯದಲ್ಲಿ, ಹುಷಾರಮ್ಮ ಅಂತ ಹೇಳ್ತಾರೆ. ವಿದ್ಯಾ ಇದ್ದಳು, ಹ್ಞೂ ಸರ್ ತುಂಬ ಶಾನೆ, ಥ್ಯಾಂಕ್ ಯು ಸರ್ ಅಂತ ಹೇಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಕಳಿಸ್ಕೊಡ್ತಾಳೆ. ಅಲ್ಲಿಂದ ಕರ್ಕೊಂಡು ಹೋಗಿ ಆಚೆ ಬಿಡ್ತಾರೆ. ಪಕ್ಷದ ನಾಯಕರನ್ನ ಕಳಿಸ್ಕೊಟ್ಟಾದ್ಮೇಲೆ ಸಾವಿತ್ರಿ ಹೇಳ್ತಾ ಇದ್ದಾಳೆ, ಅಲ್ಲ ಕಣಣ್ಣ ಯಪ್ಪ ಹೇಳ್ತಾ ಇದ್ರೆ ನನಗೆ ಮೈಯೆಲ್ಲ ಉರಿತಾ ಇತ್ತು, ಅವಳು ಬೇಡವೇ ಬೇಡ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ರೆ ಅವಳಿಗೆ ನಾವು ಪರೀಕ್ಷೆ ಬರ್ಸ್ಬೇಕೇ ಏನು ಮಾತಾಡ್ತಾನ ಯಪ್ಪ ಅಂತ ಅವಳು ಹೇಳ್ತಾಳೆ. ತದಾದ ನಂತರ ಈಶ್ವರಿ ಕೂಡ, ಅಲ್ಲ ಭಾವ ಅವಳ ಸಂಬಂಧನೇ ಬೇಡ ಅಂತ ನಾವು ಕೋರ್ಟಲ್ಲಿ ಕೇಸ್ ಹಾಕೊಂಡು ಕೂತಿದ್ದೀವಿ, ಅಂಥದ್ರಲ್ಲಿ ನಾವು ಯಾಕೆ ಅವಳಿಗೆ ಪರೀಕ್ಷೆ ಬರೆಸ್ಬೇಕು, ಅವಳು ಕಟ್ಕೊಂಡು ನಮಗೇನು ಭಾವ ಅಂತೆಲ್ಲ ಹೇಳ್ತಿರ್ತಾರೆ. ಆವಾಗ ಶಿವರಾಮೇಗೌಡರಿದ್ದವರು, ನೋಡಿ ಈ ವಿಷಯದಲ್ಲಿ ನೀವು ತಲೆ ಹಾಕಬಾರ್ದು, ನನಗೆ ಗೊತ್ತು ಯಾರ ಮಾತನ್ನ ಕೇಳಬೇಕು ಏನು, ಅವರು ಒಂದು ಪಕ್ಷದ ನಾಯಕರು, ಅವ್ರಿಗೆ ತುಂಬ ಜವಾಬ್ದಾರಿ ಇದೆ, ಅವ್ರ ಮಾತು ಕೇಳೋದ್ರಲ್ಲಿ ತಪ್ಪೇನಿಲ್ಲ, ನನಗೆ ಗೊತ್ತು ಯಾರ ಮಾತನ್ನ ಕೇಳಬೇಕು ಕೇಳಬಾರ್ದು ಅಂತ, ಈ ವಿಷಯದಲ್ಲಿ ಯಾರು ತಲೆಯಾಗಿ ಕೂಡ್ದು ನಿರ್ಧಾರ ಯಾರು ತಗೊಬೇಕು ಅಂತ ನನಗೆ ಗೊತ್ತು, ತಗೊಂಡಾಗಿದೆ ಹುಷಾರು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಶಿವರಾಮೇಗೌಡರು. ಅವಾಗ ಭಗೀರಥಿಯವರಿದ್ದರು, ಎಲ್ಲ ಛತ್ರಿಗಳ ಮತ್ತೆ ಹಾಳು ಮಾಡಕ್ಕೆ ಬಂದಿದ್ದೀರ ಎಲ್ಲನ, ಆಹಾ ನೀವು ಹಾಳು ಮಾಡಕ್ಕೆ ನಾನು ಬಿಟ್ಬಿಟ್ಟನೆ, ನನಗೆ ರಾಜಕೀಯ ಗೊತ್ತಿಲ್ಲ, ಆದರೆ ಇದನ್ನೇ ದಾಳವಾಗಿ ಉಪಯೋಗಿಸ್ಕೊಂಡು ನನ್ನ ಮೊಮ್ಮಗನು ಹೆಂಗೆ ಒಂದು ಮಾಡ್ತೀನಿ ನೋಡ್ತಾ ಇರಿ ಅಂತ ಹೇಳ್ತಾರೆ. ಮತ್ತಿಲ್ಲಿ ವಿದ್ಯಾ ಓದ್ತಾ ಕೂತಿರ್ತಾಳೆ, ಅಲ್ಲಿಗೆ ಭದ್ರ ಬರ್ತಾನೆ. ಅದನ್ನು ನೋಡಿ ವಿದ್ಯಾ ನಗ್ತಾನೆ ಇರ್ತಾಳೆ, ಕಂಟಿನ್ಯೂಸ್ ಆಗಿ ನಗ್ತಾನೆ ಇರ್ತಾಳೆ. ಅವಾಗ ಭದ್ರ ಇದನ್ನು, ಏಯ್ ಯಾಕೆ ಹಿಂಗೆ ನಗ್ತಾ ಇದೆಯಾ, ಸುಮ್ಮನೆ ಕೂತ್ಕೊಂಡ್ರೆ ಸರಿ ಹೋಯ್ತು, ಇವಾಗ ನನಗೆ ಪಿತ್ತ ನೆತ್ತಿಗಿರೋದ್ರಷ್ಟೇ ಅಂತ ಹೇಳ್ತಾನೆ. ಆದರೂ ಕೂಡ ವಿದ್ಯಾ ನಗ್ತಾನೆ ಇರ್ತಾಳೆ. ಆಗ ಭದ್ರ ಇದ್ದವನು ಮನಸ್ಸಲ್ಲೇ, ಇವಳು ಭಾಳ ಶಾನೆ ಆಡ್ತಾಳೆ, ನನಗೂ ಟೈಮ್ ಬರುತ್ತೆ ಅವಾಗ ನಾನು ಮಾಡ್ತೀನಿ ಇವಳಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಭದ್ರ ಹೊರಟೋಗ್ತಾನೆ. ಮತ್ತಿಲ್ಲಿ ವಿದ್ಯಾ ಮನಸ್ಸಲ್ಲೇ ಅನ್ಕೊತಾ ಇದ್ದಾಳೆ, ಅಪ್ಪ ದೇವ್ರೆ ಎಕ್ಸಾಮ್ ಬರೆಯೋಕೆ ಹೋಗೋದು ಹೆಂಗಪ್ಪ ಅಂತ ಅನ್ಕೊತಾ ಇದ್ದೆ, ಹೆಂಗೋ ದಾರಿ ಕಾಣದೆ ಇದ್ದಾಗ ನಾಯಕರ ರೂಪದಲ್ಲಿ ನೀನು ದೇವರೇ ನನ್ನನ್ನು ಕಳಿಸ್ಬಿಟ್ಟು ನನ್ನ ಪರೀಕ್ಷೆ ಬರೆಯೋಕ್ಕೆ ದಾರಿ ಮಾಡಿಕೊಟ್ಬಿಟ್ಟೆ, ನಿನಗೂ ಆ ಪಕ್ಷದ ನಾಯಕರಿಗೂ ಇಬ್ರಿಗೂ ಶಾನೆ ಥ್ಯಾಂಕ್ಸ್ ಅಂತ ಮನಸಲ್ಲೇ ಹೇಳ್ಕೊತಿರ್ತಾಳೆ. ಮತ್ತಿಲ್ಲಿ ಭದ್ರ ಬರ್ತಾನೆ, ಬಂದುಬಿಟ್ಟು ಮಂಚದ ಮೇಲೆ ಕುತ್ಕೊಂಡು ಅವನಷ್ಟು ಅವನೇ ಅನ್ಕೋತಾವನೆ, ಅಲ್ಲ ಇವಳಿಗೆ ಎಕ್ಸಾಮ್ ಬರೀತೀನೋ ಬರೆಯಲ್ವೋ ಅಂತ ಡೌಟಲ್ಲಿ ಇದ್ದಾಗಲೇ ಅಷ್ಟೊಂದು ಓದ್ತಾ ಇದ್ಲು, ಇನ್ನು ಇವತ್ತು ನೈಟು ಬೆಳಗಾನ ಮನ್ಗಲಕ್ಕೆ ಓದ್ತೀನಿ, ಎಕ್ಸಾಮ್ ಬರೀತೀನಿ ಅಂತ ಗೊತ್ತಾಗ್ಬಿಟ್ಟೈತಲ್ಲ, ಬೆಳಗಾನ ಕುತ್ಕೊಂಡು ಓದ್ತಾಳೆ ಇವಳು ಬಿಡು ಅಂದ್ಬಿಟ್ಟು ಭದ್ರ ವಿದ್ಯೆಂಗೆ ಹೇಳ್ತಿದ್ದಾನೆ. ಸರಿ ಇವಾಗ ನೀ ಮಲ್ಕೋ, ಬೆಳಿಗ್ಗೆ ಶಾನೆ ಬೇಗ ಹೋಗಬೇಕು, ರೆಡಿಯಾಗಿವಂತೆ ಒತ್ತನಂತೆ ಎದ್ದು ಅಂತ ಹೇಳ್ತಾನೆ. ಆಗ ವಿದ್ಯಾ ಇದ್ದವಳು, ಎಲ್ಲಿಗೆ ಅಂತ ಕೇಳ್ತಾಳೆ. ಭದ್ರ ಇದ್ದವನು, ಗೌಡ್ರ ತಿಪ್ಪೆಗೆ ಅಂತ ಹೇಳ್ತಾನೆ. ಆಗ ವಿದ್ಯಾ ಇದ್ದವಳು, ಗೌಡ್ರ ತಿಪ್ಪೆಗೆ ನಾನು ಯಾಕೆ ಬರಲಿ ಅಂತ ಅವಳು ಹೇಳ್ತಾಳೆ. ಆಗ ಭದ್ರ ಇದ್ದವನು, ಇನ್ನೇನು ಹಿಂಗೆ ಮಾಡೋಕ್ಕೆ ಕೆಲಸ ಇಲ್ವಲ್ಲ ಅದಕ್ಕೆ ಅಂತ ಅವನು ಹೇಳ್ತಾನೆ. ಆಗ ವಿದ್ಯಾ ಇದ್ದವಳು, ಹೌದಾ ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಹೇಳಿಲ್ಲ, ನನಗೆ ಶಾನೆ ಕೆಲಸ ಐತೆ, ಓದಬೇಕು, ನನಗೂ ನಾಳೆ ಪರೀಕ್ಷೆ ಇದೆ ಅನ್ನೋದು ಜವಾಬ್ದಾರಿ ಇದೆ, ಅದಕ್ಕೆ ಕೇಳ್ತಾ ಇರೋದು ಏನು ಹೇಳಿ ಅಂತ ಹೇಳ್ತಾನೆ. ಆಗ ಭದ್ರ ಇದ್ದವನು, ಇನ್ನೇನಕ್ಕೆ ಮತ್ತೆ ನೀನು ಪರೀಕ್ಷೆ ಬರೀಬೇಕು ಅನ್ನೋದು ನನ್ನ ಬೆನ್ನಿಗೆ ಬಂದು ಕಟ್ಕೊಂಡಿದ್ಯಲ್ಲ, ಅದನ್ನು ಬರ್ಸಕ್ಕೆ ಕರ್ಕೊಂಡೋಗ್ಬೇಕು, ಅದಕ್ಕೆ ಒತ್ತನಂತೆ ಕರ್ಕೊಂಡೋಗ್ತೀನಿ, ಮಲ್ಕೋ ಅಂತ ಹೇಳ್ತಾನೆ. ಆಗ ವಿದ್ಯಾದಳು, ಓಹೋ ಇದನ್ನೇ ಮೊದಲೇ ಹೇಳಿದರೆ ಇಷ್ಟೆಲ್ಲ ಮಾತೇ ಆಡ್ತಾ ಇರಲಿಲ್ಲ, ನಾನು ಇವಾಗೆಲ್ಲ ಮಲ್ಕೊಳ್ಳಲ್ಲ, ಓದಬೇಕು, ನನಗೆ ನಾಳೆ ಪರೀಕ್ಷೆ ಇದೆ, ನೀವು ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು, ನಂಗೆ ಮಲ್ಕೊಳ್ಳೋಕ್ಕೆ ನಿದ್ದೆ ಬರಲ್ಲ, ಲೈಟ್ ಆಫ್ ಮಾಡಬೇಕು, ಇಲ್ಲ ಲೈಟ್ ಇದ್ದರೆ ಕಣ್ಣು ಚುಚ್ಚುತ್ತೆ ನನಗೆ ಅಂತ ಹೇಳ್ತಾನೆ. ವಿದ್ಯಾ ಇದ್ದವಳು, ಲೈಟ್ ಇದ್ದರೆ ಕಣ್ಣು ಚುಚ್ಚಲ್ಲ ನಿಮಗೆ, ನಾನು ಓದ್ತಾ ಇರೋದು ನೋಡಿ ಕಣ್ಣು ಚುಚ್ಚುತ್ತೆ, ಕಣ್ಣು ಮುಚ್ಕೊಂಡ್ರೆ ಎಲ್ಲ ಕತ್ಲಾಗುತ್ತೆ, ಸುಮ್ಮನೆ ಬಿತ್ಕೊಳ್ಳಿ ಅಂತ ಹೇಳ್ತಾಳೆ. ಭದ್ರ ಇದ್ದವನು, ಇಲ್ಲ ನನಗೆ ಕಣ್ಣು ಚುಚ್ಚುತ್ತೆ, ಓದೋದು ಎಷ್ಟು ಮುಖ್ಯನೋ ಹಂಗೆಯಾ ನಿದ್ದೆ ಮಾಡೋದು ಅಷ್ಟೇ ಮುಖ್ಯ, ಸುಮ್ಮನೆ ಮನಿಕೋ ಅಂತ ಹೇಳ್ತಾನೆ. ವಿದ್ಯಾ ಇದ್ದವಳು, ಇಲ್ಲ ನಾನು ಇನ್ನೊಂದು ಸತಿ ರಿವಿಷನ್ ಮಾಡಿಬಿಟ್ಟು ಮಲ್ಕೊಬೇಕು, ನಾಳೆನೇ ಎಕ್ಸಾಮ್ ಇರೋದು, ನನಗೆ ಓದಲೇಬೇಕು ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು, ಇಲ್ಲ ನಂಗೆ ಕಣ್ಣು ಚುಚ್ಚುತ್ತೆ, ನಾನು ಮಲ್ಕೊತೀನಿ ಅಂತೇಳಿ ಲೈಟ್ ಆಫ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತಾನೆ, ಮಲ್ಕೊಳ್ಳೋ ಥರ ಹ್ಯಾಕ್ ಮಾಡ್ತಾನೆ. ಆಗ ವಿದ್ಯಾ ಇದ್ದವಳು, ಓಹೋ ನೀನು ಲೈಟ್ ಆಫ್ ಮಾಡಿಬಿಟ್ರೆ ನಾನೇನು ಓದೋದು ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ,
ಸಾಧ್ಯನೇ ಇಲ್ಲ, ಇಲ್ಲಿಲ್ಲ ಅಂದರೆ ಇನ್ನೊಂದು ದಾರಿ ನನಗೆ ಅಂತ ಹೇಳಿ ಬ್ಯಾಗಲ್ಲಿರೋವಂಥ ಕ್ಯಾಂಡಲ್ನ ತೆಗೆದು ಹಚ್ಕೊಂಡು ಓದ್ತಾ ಇರ್ತಾಳೆ. ಅದನ್ನು ನೋಡ್ಬಿಟ್ಟು ಭದ್ರ, ಓಹೋ ನೀನು ಇದು ಬೇರೆ ಮಾಡ್ತಾ ಇದೆಯಾ, ತಡಿ ನೀನು ಹಿಂಗೆ ಕ್ಯಾಂಡಲ್ ಹಚ್ಕೊಂಡು ಕುತ್ಕೊಂಡ್ಬಿಟ್ರೆ ನಾನು ಓದಾಕ್ಬಿಟ್ಟಾನೆ ಅಂದ್ಬಿಟ್ಟು ಗೊರ್ರೋ ಅಂತ ಗೊರಕೆ ಹೊಡಿತಾನೇ ಇರ್ತಾನೆ ಒಂದೇ ಸಮನೆ. ಆಗ ವಿದ್ಯೆ ಇದ್ದವಳು, ಓಹೋ ನೀವು ನನಗೆ ಕ್ವಾಟ್ಲೆ ಕೊಡಬೇಕು ಅಂತಲೇ ಇಷ್ಟೆಲ್ಲ ಮಾಡ್ತಾ ಇರೋದಲ್ವಾ, ಇರಿ ಮಾಡ್ತೀನಿ ನಿಮಗೆ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಜೋರಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಬುಕ್ಸ್ ತೊಗೊಂಡು. ಇನ್ ದಿಸ್ ಚಾಪ್ಟರ್ ಯು ವಿಲ್ ಲರ್ನ್ ಅಬೌಟ್ ದ ವುಮೆನ್ ಬಾಡಿ ಚೇಂಜಸ್ ಅಂತ ಜೋರಾಗಿ ಓದ್ತಿರ್ತಾಳೆ. ಭದ್ರ ಮಲಗಿರೋನು ಎದ್ಬಿಟ್ಟು, ಓಹೋ ಏನಕ್ಕೆ ಇಷ್ಟು ಜೋರಾಗಿ ಓದ್ತಾ ಇದೆಯಾ, ನನಗೆ ನಿದ್ದೆ ಬರ್ತಾ ಇಲ್ಲ, ಮೆಲಗೋದು ಅಂತ ಹೇಳ್ತಾನೆ. ಆಗ ವಿದ್ಯೆ ಇದ್ದವಳು, ಅದು ನಮ್ಮ ಬಯಾಲಜಿ ಟೀಚರ್ ಹೇಳಿದ್ದಾರೆ ಜೋರಾಗಿ ಓದಿದ್ರೆ ತುಂಬ ಚೆನ್ನಾಗಿ ಮೆಮೊರಿನಲ್ಲಿ ಉಳಿಯುತ್ತೆ ಅಂತ, ಅದಕ್ಕೆ ಜೋರಾಗಿ ಓದ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು, ಅದ್ಯಾವುದೋ ನಿಮ್ಮ ಮ್ಯಾಮು ಸರ್ರು ಅವ್ರಿಗೇನೋ ಬುದ್ಧಿ ಇಲ್ಲ, ನೀನು ಸೈಲೆಂಟಾಗಿ ಕುತ್ಕೊಂಡು ಓದ್ಕೊ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡ್ದಂಗೆ ಅಂತ ಹೇಳ್ತಾನೆ. ಆಗ ವಿದ್ಯೆ ಇದ್ದವಳು, ಇಲ್ಲಪ್ಪ ನಾನು ನಮ್ಮ ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಟ್ಟೇನೆ ಓದೋದು, ಅವ್ರು ಏನು ಹೇಳ್ತಾರೆ ಅದನ್ನೇ ಫಾಲೋ ಮಾಡೋದು ಅಂತ ಹೇಳಿ ಜೋರಾಗಿ ಓದ್ತಿರ್ತಾಳೆ. ಆಗ ಭದ್ರ ಇದ್ದವನು, ಓಹೋ ನಿಂದು ಕ್ವಾಟ್ಲೆ ಜಾಸ್ತಿ ಆಯಿತು, ಸರಿ ಏನಾರ ಮಾಡ್ಕೊ, ನನಗೂ ಟೈಮ್ ಬರ್ತದೆ ಅವಾಗ ನಾನು ತೋರಿಸ್ತೀನಿ ಅಂತ ಹೇಳಿ ಲೈಟ್ ಆಫ್ ಮಾಡಿರೋ ಅಂಥ ಲೈಟ್ನ ಆನ್ ಮಾಡಿಬಿಟ್ಟು ಅವ್ನು ಮಲ್ಕೊಂಡ್ಬಿಡ್ತಾನೆ. ಅವಾಗ ಇಲ್ಲಿ ವಿದ್ಯೆ ಓದ್ತಾ ಇರ್ತಾಳೆ. ಓದ್ತಿರ್ಬೇಕಾದ್ರೆ ಭದ್ರ ಫುಲ್ ನಿದ್ದೆಗೆ ಹೋಗ್ಬಿಡ್ತಾನೆ. ಆಗ ವಿದ್ಯೆ ಅನ್ಕೋತಾ ಇದ್ದಾಳೆ, ಓಹೋ ಕಣ್ಣು ಮುಚ್ಕೊಂಡು ನಿದ್ದೆನೇ ಮಾಡ್ತಾ ಇದ್ದೀರಾ, ಇರಿ ನಿಮಗೆ ನಿದ್ದೆ ಮಾಡೋಕ್ಕೆ ಬಿಡ್ತೀರಾ, ನಾನು ಏನಾದರೂ ನಿಮಗೆ ಕ್ವಾಟ್ಲೆ ಕೊಡಬೇಕಲ್ಲ ಮತ್ತು ಅಂದ್ಬಿಟ್ಟು ಮತ್ತಿಲ್ಲಿ ಜೋರಾಗಿ ಓದ್ತಾ ಇರ್ತಾಳೆ ವಿದ್ಯೆ. ಅದನ್ನು ಕೇಳಿಸ್ಕೊಂಡು ಭದ್ರಂಗೆ ಎಚ್ಚರ ಆಗ್ಬಿಟ್ಟೆ, ಯಾಂದಾಳಿ ತಂದು ಲೈಟ್ ಹಾಕಿದ್ದೀನಿ ತಾನೆ, ಬಾಯಿ ಮುಚ್ಕೊಂಡು ಮೆಲ್ಲಗೆ ಓದ್ಕೋ ಅಂತ ಹೇಳಿ ಮತ್ತೆ ಮಲ್ಕೊತಾನೆ. ಸರಿ ಅಂದ್ಬಿಟ್ಟು ವಿದ್ಯೆನೂ ಮತ್ತೆ ಟಾರ್ಚರ್ ಮಾಡ್ದೇ ಸೈಲೆಂಟಾಗಿ ಮೆಲ್ಲಗೆ ಮನಸಲ್ಲೇ ಓದ್ಕೊತಿದ್ದಾಳೆ. ಮತ್ತಿಲ್ಲಿ ಶಿವರಾಮೇಗೌಡರು ಮನೆಗೆ ಭಗೀರಥಿಯವರು ಮೀಡಿಯಾದವ್ರನ್ನ ಕರೆಸಿರ್ತಾರೆ. ಮೀಡಿಯಾದವ್ರು ಬಂದ್ಬಿಟ್ಟು ಹೇಳ್ತಾ ಇದ್ದಾಳೆ, ಇವತ್ತು ನಾವು ಮಂತ್ರಿ ಶಿವರಾಮೇಗೌಡರ ಮನೆಗೆ ಬಂದು ಅವ್ರ ಮನೆ ಅವ್ರ ಫ್ಯಾಮಿಲಿ ಹೇಗಿದೆ, ಫ್ಯಾಮಿಲಿ ಜೊತೆ ಅವರೆಲ್ಲ ಹೇಗೆ ನಡ್ಕೊತಾರೆ ಅನ್ನೋದನ್ನು ನೋಡೋಣ ಬನ್ನಿ. ಈ ಮನೆ ಮುಖ್ಯಸ್ಥೆ ಆದಂತಹ ಶಿವರಾಮೇಗೌಡರು ತಾಯಿ ಭಗೀರಥಿಯವ್ರನ್ನ ಫಸ್ಟ್ ಮಾತಾಡ್ಸೋಣ ಬನ್ನಿ ಅಂತ ಹೇಳಿ ಭಗೀರಥಿಯವ್ರನ್ನ ಮಾತಾಡಿಸ್ತಾರೆ. ಆಗ ಭಗೀರಥಿಯವರು, ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಭಗೀರಥಿ ಅಂತ, ನಾನು ಶಿವರಾಮೇಗೌಡರು ಮಂತ್ರಿ ಶಿವರಾಮೇಗೌಡ್ರನ್ನ ತಾಯಿ ಅಂತ ಹೇಳ್ತಾರೆ. ಆಗ ಮೀಡಿಯಾದವ್ರು ಕ್ವಶನ್ ಕೇಳ್ತಾ ಇದ್ದಾಳೆ, ಅಲ್ಲ ಬರೀ ನಿಮ್ಮ ಹೆಸರು ಮಾತ್ರ ಹೇಳಿದ್ರೆ ನಿಮ್ಮ ಗಂಡನ ಹೆಸರು ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಆಗ ಭಗೀರಥಿಯವರು ನಾಚ್ಕೊತಾ ಇರ್ತಾರೆ. ಅದನ್ನ ನೋಡಿದಂಥ ಮೀಡಿಯಾದವರು, ಅಯ್ಯೋ ಅಜ್ಜಿ ಏನಕ್ಕೆ ಇಷ್ಟೊಂದು ನಾಚ್ಕೊತಿದ್ದೀರಾ, ನೀವು ನಾಚ್ಕೊಳ್ಳೋದ್ರಲ್ಲೇ ಗೊತ್ತಾಗುತ್ತೆ ನಿಮ್ಮ ಗಂಡನ ನೀವು ಎಷ್ಟು ಪ್ರೀತಿಸ್ತೀರಾ ಅಂತ ಹೇಳ್ತಾರೆ. ಆಗ ಭಗೀರಥಿಯವರು, ಹಂಗಲ್ಲ ಕಣವ, ನೀನು ಗಂಡನ ಹೆಸರು ಕೇಳಬಾರ್ದು ಕಣವ, ಗಂಡನ ಹೆಸರನ್ನ ಸುಲಭವಾಗಿ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸರಿ ಅಜ್ಜಿ ಆಯಿತು, ನೀವು ಇವತ್ತಿನ ವಿಶೇಷ ದಿನ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವತ್ತಿನ ದಿನದಲ್ಲಿ ಅಂತ ಹೇಳ್ತಾರೆ. ಆಗ ಭಗೀರಥಿಯವರು ಹೇಳ್ತಿದ್ದಾರೆ, ಇವತ್ತು ಒಳ್ಳೆ ದಿನನೇ ಕಣವ, ನೀನು ಒಳ್ಳೆ ದಿನನೇ ನಮ್ಮ ಮನೆಗೆ ಬಂದಿದ್ಯಾ, ಇವತ್ತು ನಮ್ಮ ಮನೆ ಶಾನೆ ಮುಖ್ಯವಾದ ದಿನ. ಏನಂದರೆ ಅದು ಈ ಮನೆ ಮುದ್ದಿನ ಸೊಸೆ ಇದ್ದಾಳಲ್ಲ, ಅವಳು ಪರೀಕ್ಷೆ ಬರೆಯೋಕ್ಕೆ ಹೋಗ್ತಾ ಇದ್ದಾಳೆ, ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದೀವಿ, ನನ್ನ ಮಗ ನನ್ನ ಮೊಮ್ಮಗ ಎಲ್ಲ ಅಂತ ಹೇಳ್ತಾರೆ. ಆಗ ಅವಳಿದ್ದವಳು, ಹೌದಾ ಅಜ್ಜಿ ಅದರಲ್ಲೇನು ವಿಶೇಷ, ಪರೀಕ್ಷೆ ಬರೆಯೋದೆಲ್ಲ ಕಾಮನ್ ಅಲ್ವಾ ಅಂತ ಹೇಳ್ತಾಳೆ. ಆಗ ಭಗೀರಥಿಯವರು, ಪರೀಕ್ಷೆ ಬರೆಯೋದು ಕಾಮನ್ನೇ ಕಣವ, ಆದರೆ ಮದುವೆ ಆದಮೇಲೆ ಪರೀಕ್ಷೆ ಬರೆಯೋದು ಓದಿ ತುಂಬ ಕಷ್ಟ, ಅಂಥದ್ರಲ್ಲಿ ಅವಳಿಗೆ ನಾವೆಲ್ಲ ಸಪೋರ್ಟ್ ಮಾಡಿ ನನ್ನ ಮಗ ಹೆಣ್ಮಕ್ಳು ಚೆನ್ನಾಗಿ ಓದಿ ಮುಂದೆ ಬರಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತಾನೆ. ಅದೇ ಥರ ನನ್ನ ಮೊಮ್ಮಗಳು ವಿದ್ಯನ್ಗೆ ಇವತ್ತು ಪರೀಕ್ಷೆ ಬರ್ಸೋಕೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಆಗ ಮೀಡಿಯಾದವ್ರು ಕೇಳ್ತಿದ್ದಾರೆ, ಅಲ್ಲ UKG ಮಕ್ಕಳು LKG ಮಕ್ಳಿಗೆ ಬರ್ಸೋ ಥರ ನೀವೆಲ್ಲ ಯಾಕೆ ಹೋಗ್ತಾ ಇದ್ದೀರಾ ಅವ್ರ ಜೊತೆ ಪರೀಕ್ಷೆ ಬರ್ಸೋಕ್ಕೆ ಅಂತ ಕೇಳ್ತಾರೆ. ಆಗ ಭಗೀರಥಿಯವರು, ಅಯ್ಯೋ ಅದು ಹಂಗಲ್ಲ ಕಣವ, ಅವಳು ಇವಾಗ 2 ಪರೀಕ್ಷೆನೇ ಎದುರಿಸ್ಬೇಕು, ಬರೀ ಒಂದಲ್ಲ. ಒಂದು ಅವಳು ಜಾರು ಬಿದ್ದುಬಿಟ್ಟು ಕಾಲು ನೋವು ಮಾಡ್ಕೊಂಬಿಟ್ಟಿದ್ದಾಳೆ, ಅದೊಂದು ನೋವಿನ ಪರೀಕ್ಷೆ, ಮತ್ತು ಈ ಓದಿನ ಪರೀಕ್ಷೆ ಎರಡನ್ನೂ ಅವಳು ಮುಂದೆ ನೋಡಬೇಕು, ಅದಕ್ಕೆ ನಾವು ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಗ ಮೀಡಿಯಾದವ್ರು ಇದ್ದರು, ಶಾನೇ ಖುಷಿ ಆಯಿತು, ನಿಮ್ಮ ಮನೆ ಥರನೇ ಎಲ್ಲರ ಮನೆಯಲ್ಲೂ ಇದ್ದರೆ ಹೆಣ್ಮಕ್ಳು ಇವತ್ತು ಯಾರಿಗೂ ಬಗ್ಗಂಗಿಲ್ಲ, ಹಂಗಾಗುತ್ತೆ ಅಂತ ಹೇಳ್ತಾಳೆ. ಹೂನವ್ವ ಅಂತ ಭಗೀರಥಿಯವ್ರು ಹೇಳ್ತಾರೆ. ಆಗ ಮೀಡಿಯಾದವ್ರು ಕೇಳ್ತಿದ್ರೆ, ಸರಿ ಇವಾಗ ನಿಮ್ಮ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಕೊಡ್ತೀರಾ ಅಂತ ಹೇಳ್ತಾರೆ. ಆಗ ಭಗೀರಥಿಯವ್ರು ಇದ್ದರು, ಹೌದೌದು ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಅಂತ ಹೇಳಿ, ನನ್ನ ಹೆಸರು ಭಗೀರಥಿ, ನಾನು ಕೆಂಪೇಗೌಡರು ಅವ್ರ ಹೆಂಡತಿ ಭಗೀರಥಿ, ಇವನು ನನ್ನ ಮಗ ಶಿವರಾಮೇಗೌಡ, ನಿಮ್ಮ ಪ್ರೀತಿಯ ನೆಚ್ಚಿನ ಮಂತ್ರಿ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡದು ಏನವ ಇದೆಲ್ಲ ಅಂತ ಹೇಳ್ತಾನೆ. ಆಗ ಭಗೀರಥಿಯವರು, ನೀನು ಸುಮ್ಮನೆ ಕೈ ಮುಗಿಲ್ಲ, ನಾನು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಅಂತ ಹೇಳ್ತಾರೆ. ತದಾದ ನಂತರ ಆ ಭಗೀರಥಿಯವರು 2ನೇ ಮಗ ಗೋವಿಂದೇಗೌಡರ ಹತ್ರ ಹೋಗ್ಬಿಟ್ಟು, ಇವನು ನನ್ನ 2ನೇ ಮಗ, ರಾಮಂಗೆ ಲಕ್ಷ್ಮಣ ಹೇಗೋ ಹಾಗೆ ನನ್ನ ದೊಡ್ಡ ಮಗನಿಗೆ ಇವನು ಎಲ್ಲದರಲ್ಲೂ ಬೆನ್ನೆಲುಬಾಗಿ ನಿಂತಿದ್ದಾನೆ, ಇವನ ಹೆಸರು ಗೋವಿಂದೇಗೌಡ ಅಂತ ಹೇಳ್ತಾರೆ. ತದನಂತರ ಗೋವಿಂದೇಗೌಡರು ಕೂಡ ಕೈ ಮುಗಿತಾರೆ. ಅದಾದಮೇಲೆ ಮೋಹನನ ಹತ್ರ ಹೋಗ್ಬಿಟ್ಟು, ಇವಳು ಈ ಮನೆ ಮುದ್ದಿನ ಸೊಸೆ, ಇದೇನೋ ಹೋಮ್ ಮಿನಿಸ್ಟ್ರು ಅಂತಾರಲ್ಲ ಹಂಗೆ ಇವಳು ಈ ಮನೆಗೆ ಹೋಮ್ ಮಿನಿಸ್ಟ್ರು, ಅಷ್ಟೇ ಅಲ್ಲದೆ ಇವಳು ಒಂಥರ ಸಹಾನುಭೂತಿ,
ಈ ಮನೆಗಾಗಿ ಎಷ್ಟೊಂದು ತ್ಯಾಗ ಮಾಡಿದ್ದಾಳೆ ಇವಳು ನನ್ನ ಮುದ್ದಿನ ಸೊಸೆ ಮೋಹನ ಅಂತ ಹೇಳಿರ್ತಾರೆ. ಆಗ ಮೋಹನ ಕೂಡ ಕೈ ಮುಗಿತಾಳೆ. ತದಾದ ನಂತರ ಈಶ್ವರಿ ಹತ್ರ ಹೋಗ್ಬಿಟ್ಟು ಇವಳು ನನ್ನ ಎರಡನೇ ಸೊಸೆ ಮಗಳು, ಇವಳು ಸಾವಿತ್ರಿ ಹತ್ರ ಹೋಗ್ಬಿಟ್ಟು ಇವಳು ನನ್ನ ಮಗಳು ಅಷ್ಟೇ ಅಂತ ಹೇಳ್ತಾರೆ. ಅದನ್ನು ಕೇಳಿ ಸಾವಿತ್ರಿಗೂ ಮತ್ತು ಈಶ್ವರಿಗೂ ಕೋಪ ಬರುತ್ತೆ. ನೋಡಿ ನಮ್ಮ ಬಗ್ಗೆ ಏನು ಹೇಳಲೇ ಇಲ್ಲ, ಬರೀ ಸೊಸೆ ಅಂತ ಮಗಳು ಅಂತ ಹೇಳ್ಬಿಟ್ಟು ಹೋಗ್ತಾರಲ್ಲ, ಎಷ್ಟು ಕೊಬ್ಬಿರ್ಬೇಕು ಈ ಮುದುಕಿಗೆ ಅಂತ ಮನಸ್ಸಲ್ಲೇ ಅನ್ಕೊತಿದ್ದಾರೆ. ಮತ್ತಿಲ್ಲಿ ವಿದ್ಯಾ ಎಕ್ಸಾಮ್ ಬರೆಯೋದಕ್ಕೆ ಹೋಗೋಕ್ಕೆ ಕೂತಿರ್ತಾಳೆ, ಹಂಗೆ ಏನೂ ರೆಡಿ ಆಗ್ದೇನೆ. ಆವಾಗ ಭದ್ರಾ ಬಂದ್ಬಿಟ್ಟು ಅಯ್ಯೋ ನಿನಗೇನು ಬಂತೆ ಹಿಂಗೆ ಕೂತಿದ್ದೀಯ, ಯಾವುದೋ ಮೂದೇವಿ ಮುಖ ಇಟ್ಕೊಂಡು ಎದ್ದೊಂದು ಬಟ್ಟೆನಾರ ಚೇಂಜ್ ಮಾಡೋದು ಬೇಡವಾ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದವಳು ಈ ಪರಿಸ್ಥಿತಿನಲ್ಲಿ ನಾನು ಹೆಂಗೆ ಬಟ್ಟೆ ಚೇಂಜ್ ಮಾಡೋಕ್ಕಾದದ್ದು ಅಂತ ಹೇಳ್ತಾಳೆ. ಆಗ ಭದ್ರಾ ಇದ್ದವರು ಸರಿ ಅಂದ್ಬಿಟ್ಟು ಅವನೇ ಸೀರೆ ತೊಗೊಂಡು ವಿದ್ಯೆಗೆ ಸೀರೆ ಉಡಿಸ್ತಾ ಇರ್ತಾನೆ. ವಿದ್ಯಾ ಅವಳನ್ನೇ ನೋಡ್ತಾ ಇರ್ತಾಳೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.